ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ಕ್ಲಾಸ್ಗೆ ಸ್ವಾಗತವನ್ನು ಹೇಳ್ತಾ, ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮೊದಲಿಗೆ ನಾವು ತಿಳ್ಕೊಂಡಿದ್ದು ಔದಾಸೀನ್ಯ ವಕ್ರರೇಖೆ ಎಂದರೇನು, ಔದಾಸೀನ್ಯ ವಕ್ರರೇಖೆಯ ಆಕಾರ ಹೇಗಿರುತ್ತದೆ, ಆಮೇಲೆ ಔದಾಸೀನ್ಯ ವಕ್ರರೇಖಾ ನಕ್ಷೆ. ಈ ಮೂರು ವಿಷಯಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಔದಾಸೀನ್ಯ ವಕ್ರರೇಖೆ ಅಂತಂದ್ರೆ ಒಂದೇ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಸರಕಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಜೋಡಿಸುವ ರೇಖೆ ಔದಾಸೀನ್ಯ ವಕ್ರರೇಖೆ. ಎರಡನೇದು, ಔದಾಸೀನ್ಯ ವಕ್ರರೇಖೆಯ ಆಕಾರ ಮೂಲಕ್ಕೆ ಪಿನಮಧ್ಯವಾಗಿರುತ್ತದೆ. ಮೂರನೇದು ಔದಾಸೀನ್ಯ ವಕ್ರರೇಖಾ ನಕ್ಷೆ. ಅದರಲ್ಲಿ ನಾವು ತಿಳ್ಕೊಂಡಿದ್ದು ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅನ್ನೋದನ್ನ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ಇವತ್ತು ಆ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಇದು ಪರೀಕ್ಷೆಯಲ್ಲಿ 4 ಅಥವಾ 6 ಮಾರ್ಕ್ಸ್ಗೆ ಬರುವಂತಹ ಒಂದು ಪ್ರಶ್ನೆ ಆಗಿದೆ. ಅದಂತಂದ್ರೆ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತಂದ್ರೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು. ಇದ್ರ ಮೇಲೆ 4 ಅಥವಾ 6 ಮಾರ್ಕ್ಸ್ಗೋಸ್ಕರ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ತಾ ಇದೆ. ಸೊ ಈ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ ನಾವು ಪ್ರಮುಖವಾಗಿ 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಎಷ್ಟು ಪ್ರಕಾರಗಳಲ್ಲಿ? 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದು, ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್. Indifference curve slopes downward from left to right ಅಂತಂದ್ರೆ ಔದಾಸೀನ್ಯ ವಕ್ರರೇಖೆಯ ಇಳಿಜಾರು ಎಡಗಡೆಯಿಂದ ಬಲಗಡೆಗೆ ಕೆಳಮುಖವಾಗಿರುತ್ತದೆ. ಔದಾಸೀನ್ಯ ವಕ್ರರೇಖೆಯ ಇಳಿಜಾರು ಯಾವಾಗಲೂ ಎಡಗಡೆಯಿಂದ ಬಲಗಡೆಗೆ ಇಳಿಮುಖವಾಗಿರುತ್ತದೆ. ಸೊ ಅಲ್ಲಿ ನಾನು ಒಂದು ನಕ್ಷೆಯನ್ನ ತೋರಿಸಿದ್ದೀನಿ, ನಿಮಗೆ ಒಂದು ಡಯಾಗ್ರಾಮ್ ತೋರಿಸಿದ್ದೀನಿ. ಆ ಡಯಾಗ್ರಾಮದಲ್ಲಿ ಒಂದು ಔದಾಸೀನ್ಯ ವಕ್ರರೇಖೆಯನ್ನ ವ್ಯಕ್ತಪಡಿಸಿದ್ದೀನಿ. ಸೊ ಆ ಔದಾಸೀನ್ಯ ವಕ್ರರೇಖೆ ಎಡಗಡೆ ಅಂತಂದ್ರೆ ದಿಸ್ ಸೈಡ್, ಎಡಗಡೆಯಿಂದ ಬಲಗಡೆಗೆ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಯಾಕ ಎಡಗಡೆಯಿಂದ ಬಲಗಡೆಗೆ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಚರ್ಚೆ ಮಾಡಿದೀವಿ. ಸೊ ಯಾವುದೇ ಒಬ್ಬ ಅನುಭವಿ ಒಂದು ವಸ್ತುವಿನ ಘಟಕಗಳನ್ನ ಹೆಚ್ಚಿಗೆ ಪಡಿತಾ ಹೋದರೆ ಇನ್ನೊಂದು ವಸ್ತುವಿನ ಘಟಕಗಳನ್ನ ಬಿಟ್ಟು ಕೊಡಬೇಕಾಗುತ್ತದೆ, ತ್ಯಾಗ ಮಾಡಬೇಕಾಗುತ್ತದೆ ಅನ್ನೋದನ್ನ ನಾವು ನೋಡಿದೀವಿ ಈಗಾಗಲೇ. ಅಂದ್ರೆ ಒಂದು ವೇಳೆ ಅನುಭವಿ ಬಾಳೆಹಣ್ಣಿನ ಘಟಕಗಳನ್ನು ಹೆಚ್ಚು ಪಡಿತಾ ಹೋದಂತೆ ಮಾವಿನ ಹಣ್ಣಿನ ಘಟಕಗಳನ್ನ ತ್ಯಾಗ ಮಾಡಬೇಕಾಗುತ್ತದೆ, ಬಿಟ್ಟು ಕೊಡಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಔದಾಸೀನ್ಯ ವಕ್ರರೇಖೆ ಏನಾಗಿದೆ, ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಅದಕ್ಕೆ ನಾವು MRS ಅಂತ ನೋಡಿದೀವಿ. MRS ಸೀಮಾಂತ ಬದಲಿಕೆಯ ದರ. ಸೊ ಈ ಸೀಮಾಂತ ಬದಲಿಕೆಯ ದರ ಏನ್ ಹೇಳ್ತದ, ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಲಿಕ್ಕೆ ಇನ್ನೊಂದು ವಸ್ತುವನ್ನು ತ್ಯಾಗ ಮಾಡುವ ಪ್ರಮಾಣಕ್ಕೆ ನಾವು ಸೀಮಾಂತ ಬದಲಿಕೆಯ ದರ ಅಂತ ಹೇಳಿ ಕರಿತೀವಿ. ಸೊ ಈ ಡಯಾಗ್ರಾಮ್ ಅಲ್ಲಿ ನಾವು ನೋಡೋದಾದ್ರೆ, ಸಪೋಸ್ ದಿಸ್ ಈಸ್ 4 and this is 1. ಅಂದ್ರೆ ಬಾಳೆಹಣ್ಣಿನ 1 ಘಟಕ, ಮಾವಿನ ಹಣ್ಣಿನ 4 ಘಟಕ. ಒಂದು ವೇಳೆ ಅನುಭವಿ ಬಾಳೆಹಣ್ಣುಗಳನ್ನ ಹೆಚ್ಚು ಪಡಿಲಿಕ್ಕೆ ಬಯಸಿದರೆ ಅವಾಗ ಏನಂತ ಇಲ್ಲಿ ಒಂದು ಘಟಕವನ್ನು ಬಾಳೆಹಣ್ಣು ಹೆಚ್ಚು ಪಡಿತಾ ಇದ್ದಾನೆ, ಆದರೆ ಮಾವಿನ ಹಣ್ಣಿನ 1 ಘಟಕವನ್ನ ಬಿಟ್ಟುಕೊಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಬಾಳೆಹಣ್ಣಿನ ಇನ್ನೊಂದು ಘಟಕವನ್ನು ಪಡಿಲಿಕ್ಕೆ, ಬಾಳೆಹಣ್ಣಿನ ಇನ್ನೊಂದು ಹೆಚ್ಚಿನ ಘಟಕವನ್ನು ಪಡಿಲಿಕ್ಕೆ ಮತ್ತೆ ಏನಾಗ್ತಾ ಇದೆ, ಇಲ್ಲಿ ಮಾವಿನ ಹಣ್ಣಿನ ಇನ್ನೊಂದು ಘಟಕವನ್ನು ಬಿಟ್ಟುಕೊಡುವಂತಹ ಸ್ಥಿತಿಯಲ್ಲಿ ನಾವು ಕಾಣ್ತೀವಿ. 4, 1 ಬಾಳೆಹಣ್ಣಿನ 4 ಘಟಕಗಳನ್ನು ಪಡಿಬೇಕಾದ್ರೆ ಮಾವಿನ ಹಣ್ಣಿನ
ಒಂದು ಘಟಕವನ್ನ ಬಿಟ್ಟು ಕೊಡಬೇಕಾಗುತ್ತದೆ. ಸೊ ಹೀಗೆ ಬಾಳೆಹಣ್ಣಿನ ಘಟಕಗಳನ್ನ ಹೆಚ್ಚು ಪಡಿತಾ ಹೋದಂತೆ ಮಾವಿನ ಹಣ್ಣಿನ ಘಟಕಗಳ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಔದಾಸೀನ್ಯ ವಕ್ರರೇಖೆಯ ಇಳಿಜಾರು ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಓಕೆ, ಇನ್ನ ಎರಡನೇದು ಸೆಕೆಂಡ್ ಒನ್, ಹೈಯರ್ ಇಂಡಿಫರೆನ್ಸ್ ಕರ್ವ್ ಗಿವ್ಸ್ ಗ್ರೇಟರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂತಂದ್ರೆ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ. ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಔದಾಸೀನ್ಯ ವಕ್ರರೇಖಾ ನಕ್ಷೆ ಬಗ್ಗೆ ತಿಳ್ಕೊಂಡಿದ್ವಿ. ಆ ನಕ್ಷೆಯಲ್ಲಿ ಏನ್ ನೋಡಿದ್ವಿ ನಾವು, IC4 ಅಂದ್ರೆ ಮೇಲ್ಭಾಗದಲ್ಲಿರುವಂತಹ ಔದಾಸೀನ್ಯ ವಕ್ರರೇಖೆ ಹೆಚ್ಚಿನ ತೃಪ್ತಿಯನ್ನ ನೀಡುತ್ತದೆ ಅನ್ನೋದನ್ನ ನಾವು ನಿನ್ನೆ ಕ್ಲಾಸಲ್ಲಿ ಕೂಡ ಅದನ್ನ ನೋಡಿದ್ವಿ. ಸೊ ಅದನ್ನೇ ಇವತ್ತಿನ ಕ್ಲಾಸಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಡೈಗ್ರಾಮ್ ಅಲ್ಲಿ 3 ವಕ್ರರೇಖೆಗಳನ್ನು ವ್ಯಕ್ತಪಡಿಸಿದ್ದೀನಿ, IC1, IC2, IC3. ಓಕೆ, ಆಮೇಲೆ OX ಆಕ್ಸಿಸ್ ಮೇಲೆ ಬಾಳೆಹಣ್ಣಿನ ಘಟಕಗಳನ್ನು ಬರೆದಿದ್ದೀನಿ, OY ಆಕ್ಸಿಸ್ ಮೇಲೆ ಮಾವಿನ ಹಣ್ಣಿನ ಘಟಕಗಳನ್ನ ಬರೆದಿದ್ದೀನಿ. ಓಕೆ, ಸೊ ಇಲ್ಲಿ ಯಾವುದೇ ಒಬ್ಬ ಅನುಭೋಗಿ ಮೊದಲನೇ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಮೊದಲನೇ ಔದಾಸೀನ್ಯ ವಕ್ರರೇಖೆ ಮೇಲೆ 4 ಮಾವಿನ ಹಣ್ಣಿನ ಘಟಕಗಳಿದೆ, ಆಮೇಲೆ 1 ಬಾಳೆಹಣ್ಣಿನ ಘಟಕ ಇದೆ. ಓಕೆ, ಎರಡನೇ ಔದಾಸೀನ್ಯ ವಕ್ರರೇಖೆಯನ್ನ ಆಯ್ಕೆ ಮಾಡಿಕೊಂಡ್ರೆ 4 ಮಾವಿನ ಹಣ್ಣಿನ ಘಟಕಗಳು, 2 ಬಾಳೆಹಣ್ಣಿನ ಘಟಕಗಳು. ಅಂತಂದ್ರೆ IC1 ಗಿಂತ IC2 ಅಂದ್ರೆ ಎರಡನೇ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅವನಿಗೆ, ಆ ಅನುಭೋಗಿಗೆ 2 ಬಾಳೆಹಣ್ಣುಗಳು ಸಿಗ್ತಾ ಇದೆ ಮತ್ತು 4 ಮಾವಿನ ಹಣ್ಣುಗಳು ಸಿಗ್ತಾ ಇದೆ. ಮೂರನೇ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡಿಕೊಂಡ್ರೆ 3 ಬಾಳೆಹಣ್ಣಿನ ಘಟಕಗಳು ಮತ್ತು 4 ಮಾವಿನ ಹಣ್ಣಿನ ಘಟಕಗಳು. ಸೊ ಇಲ್ಲಿ ಬಾಳೆಹಣ್ಣಿನ ಘಟಕ ಕೂಡ ಹೆಚ್ಚಿದೆ, ಮಾವಿನ ಹಣ್ಣಿನ ಘಟಕಗಳು ಕೂಡ ಹೆಚ್ಚಾಗಿದೆ. ಸೊ ಈ 2 ಘಟಕಗಳು ಅಥವಾ ಈ 2 ವಸ್ತುಗಳ ಘಟಕಗಳು ಹೆಚ್ಚಾಗಿರೋದ್ರಿಂದ ಅನುಭೋಗಿಗೆ ಸಿಗುವಂತ ತೃಪ್ತಿಯ ಪ್ರಮಾಣ ಕೂಡ ಏನಾಗಿರ್ತದ, ಹೆಚ್ಚಾಗಿರ್ತದ. ಹಾಗಾಗಿ ಯಾವುದೇ ಒಬ್ಬ ಅನುಭೋಗಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನ, ಮೇಲ್ಭಾಗದಲ್ಲಿ ಇರುವಂತಹ ಔದಾಸೀನ್ಯ ವಕ್ರರೇಖೆಯನ್ನ ಆಯ್ಕೆ ಮಾಡ್ಕೊಳ್ತಾನ. ಸೊ ನಮ್ಮ ಡಯಾಗ್ರಾಮ್ದಲ್ಲಿ ಅನುಭೋಗಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನ, IC3. ಸೊ ಈ IC3 ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಬಾಳೆಹಣ್ಣಿನ ಘಟಕಗಳು ಹೆಚ್ಚು ಸಿಗ್ತಾ ಇದೆ ಮತ್ತು ಮಾವಿನ ಹಣ್ಣಿನ ಘಟಕಗಳು ಕೂಡ ಹೆಚ್ಚಿಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಅವನ ತೃಪ್ತಿಯ ಮಟ್ಟ ಏನಾಗಿರ್ತದ, ಹೆಚ್ಚು ಆಗಿರ್ತದ. ಸೊ ಆ ಒಂದು ಸ್ಥಿತಿಗೆ ನಾವೇನ್ ಕರೀತೀವಿ ನಿನ್ನೆ, ಮೋನೋಟಾನಿಕ್ ಪ್ರಿಫರೆನ್ಸ್, ಏಕತಾನಾತ್ಮಕ ಒಲವು ಅಂತೇಳಿ ಕರೀತೀವಿ. ಸೊ ಏಕತಾನಾತ್ಮಕ ಒಲವು ಅಂತಂದ್ರೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ಕೊಡುವಂತ ಔದಾಸೀನ್ಯ ವಕ್ರರೇಖೆಯನ್ನ ಆಯ್ಕೆ ಮಾಡಿಕೊಳ್ಳುವುದು. ಸೊ ಯಾವುದೇ ಒಬ್ಬ ಅನುಭೋಗಿ ಏನ್ ಮಾಡ್ತಂದ್ರೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡೀಲಿಕ್ಕೆ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯನ್ನ ಆಯ್ಕೆ ಮಾಡ್ಕೊಳ್ತಾನ. ಅದಕ್ಕೆ ನಾವು ಏಕತಾನಾತ್ಮಕ ಒಲವು ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಎರಡನೇ ಲಕ್ಷಣ ಏನಿದೆ, ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅಂತ ಹೇಳಿ ಎರಡನೇ ಲಕ್ಷಣ. ಇನ್ನ ಮೂರನೇ ಲಕ್ಷಣವನ್ನು ನಾವು ನೋಡುವಾದ್ರೆ, ಥರ್ಡ್ ಫೀಚರ್ ಆಫ್ ಇಂಡಿಫರೆನ್ಸ್ ಕರ್ವ್, that is two indifference curves never intersect each other. Two indifference curves never intersect each other ಅಂತಂದ್ರೆ ಎರಡು ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಎರಡು ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅದನ್ನ ನಾವು ಡಯಾಗ್ರಾಮ್ ಅಲ್ಲಿ ಹೇಗೆ ವ್ಯಕ್ತಪಡಿಸಬಹುದು ನೋಡಲಿ. This is OX
x-axis, this is o-y-axis. On o-y-axis we measure quantity of banana. On OX-axis we measure quantity of banana. On OY-axis we measure quantity of mango. ಅಂದ್ರೆ OX axis ಅಲ್ಲಿ ಬಾಳೆಹಣ್ಣಿನ ಘಟಕಗಳನ್ನು ವ್ಯಕ್ತಪಡಿಸ್ತಾ ಇದೀವಿ, OY axis ಅಲ್ಲಿ ಮಾವಿನ ಹಣ್ಣಿನ ಘಟಕಗಳನ್ನು ವ್ಯಕ್ತಪಡಿಸ್ತಾ ಇದೀವಿ. Suppose this is IC1 and this is IC2. ಏನಿದೆ, ಎರಡು ಔದಾಸೀನ್ಯ ವಕ್ರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಛೇದಿಸಿದರೆ ಏನು ಪರಿಣಾಮ ಉಂಟಾಗ್ತದ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಛೇದಿಸಿದರೆ ಯಾವ ಪರಿಣಾಮ ಉಂಟಾಗುತ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವ ಬಿಂದುವಿನಲ್ಲಿ ಎರಡು ವಕ್ರ ರೇಖೆಗಳು ಛೇದಿಸಿದವ ಆ ಒಂದು ಬಿಂದುವಿಗೆ ಎ ಅಂತೇಳಿ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ this is B ಅಂತೇಳಿ ನಾವು ನೋಡೋಣ ಇಲ್ಲಿ. ಓಕೆ, this is B and this is C. ಇಲ್ಲಿ 1 2 1 2 3 ಲಕ್ಷಣ ಏನಿದೆ, ಎರಡು ಔದಾಸೀನ್ಯ ವಕ್ರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಛೇದಿಸಿದ್ರೆ ಏನಾಗ್ತದೆ ಅಂತಂದ್ರೆ ಎರಡೂ ಔದಾಸೀನ್ಯ ವಕ್ರ ರೇಖೆಗಳು ಒಂದೇ ಮಟ್ಟದ ತೃಪ್ತಿಯನ್ನ ವ್ಯಕ್ತಪಡಿಸುತ್ತದೆ ಅಂತೇಳಿ ವ್ಯಕ್ತ ಆಗ್ತದೆ. ಆದ್ರೆ ಔದಾಸೀನ್ಯ ವಕ್ರ ರೇಖಾ ವಿಶ್ಲೇಷಣೆಯಲ್ಲಿ ಅದು ತಪ್ಪಾಗ್ತದ. ಯಾಕಂತಂದ್ರೆ ನಾವು ನೋಡಿದೀವಿ ಇಲ್ಲಿ ಎರಡೂ ಔದಾಸೀನ್ಯ ವಕ್ರ ರೇಖೆಗಳು IC1 ಮತ್ತು IC2 ಒಂದೇ ಮಟ್ಟದ ತೃಪ್ತಿಯನ್ನ ವ್ಯಕ್ತಪಡಿಸುವುದಿಲ್ಲ. ಆ ಎರಡು ಔದಾಸೀನ್ಯ ವಕ್ರ ರೇಖೆಗಳು ಬೇರೆ ಬೇರೆ ಮಟ್ಟದ ತೃಪ್ತಿಯನ್ನ ವ್ಯಕ್ತಪಡಿಸುತ್ತವೆ. ಒಂದು ವೇಳೆ ಒಂದೇ ಔದಾಸೀನ್ಯ ವಕ್ರ ರೇಖೆ ಇದ್ರೆ ಆ ಔದಾಸೀನ್ಯ ವಕ್ರ ರೇಖೆ ಮೇಲಿರುವಂತಹ ಬೇರೆ ಬೇರೆ ಸಂಯೋಜನೆಗಳು, ಔದಾಸೀನ್ಯ ವಕ್ರ ರೇಖೆ ಮೇಲಿರುವಂತಹ ಬೇರೆ ಬೇರೆ ಸಂಯೋಜನೆಗಳು ಏನಾಗ್ತಾ ಇದೆ, ಒಂದೇ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಔದಾಸೀನ್ಯ ವಕ್ರ ರೇಖಾ ನಕ್ಷೆಯಲ್ಲಿ ಹೇಳಿದ ಹಾಗೆ ಎರಡು ಔದಾಸೀನ್ಯ ವಕ್ರ ರೇಖೆಗಳು ಬೇರೆ ಬೇರೆ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುತ್ತವೆ. ಒಂದು ವೇಳೆ ಎರಡು ಔದಾಸೀನ್ಯ ವಕ್ರ ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಔದಾಸೀನ್ಯ ವಕ್ರ ರೇಖೆ ಎಲ್ಲಿ ಛೇದಿಸ್ತಾವ ಆ ಬಿಂದುವಿನಲ್ಲಿ ಅನುಭವಿ ಏನ್ ಮಾಡ್ತಾನ, ಒಂದೇ ಮಟ್ಟದ ತೃಪ್ತಿಯನ್ನ ಪಡಿತಾನ ಅಂತ ಹೇಳಿ ವ್ಯಕ್ತ ಆಗ್ತದ. ಅದು ಔದಾಸೀನ್ಯ ವಕ್ರ ರೇಖೆಯ ವಿಶ್ಲೇಷಣೆಯಲ್ಲಿ ತಪ್ಪಾಗಿ ನಮೂದಿಸುವಂತ ಒಂದು ವಿಚಾರ ಅಂತ ಹೇಳಿ ನಾವಿಲ್ಲಿ ಕಾಣ್ತೀವಿ. ಸೊ ಡೈಗ್ರಾಮ್ ನಲ್ಲಿ ವ್ಯಕ್ತಪಡಿಸಿದ ಹಾಗೆ ಸಪೋಸ್ ಎ ಬಿಂದುವಿನಲ್ಲಿ ಎ ಬಿಂದು ಇದು IC1 ಮೇಲೆ ಕೂಡ ವ್ಯಕ್ತ ಆಗಿದೆ, IC2 ಮೇಲೆ ಕೂಡ ವ್ಯಕ್ತ ಆಗಿದೆ. ಅಂದ್ರೆ ಮೊದಲನೇ ಔದಾಸೀನ್ಯ ವಕ್ರ ರೇಖೆ ಮೇಲೆ ಕೂಡ ಎ ಬಿಂದುವನ್ನ ಕಾಣ್ತೀವಿ, ಎರಡನೇ ಔದಾಸೀನ್ಯ ವಕ್ರ ರೇಖೆ ಮೇಲೆ ಕೂಡ ಎ ಬಿಂದುವನ್ನ ಕಾಣ್ತಾ ಇದೀವಿ. ಸೊ ಎ ಬಿಂದುವಿನಲ್ಲಿ ಅಂದ್ರೆ ಎರಡೂ ಔದಾಸೀನ್ಯ ವಕ್ರ ರೇಖೆಗಳು ಛೇದಿಸುವಂತಹ ಬಿಂದುವಿನಲ್ಲಿ ನಾವು ಅನುಭೋಗಿ ಒಂದೇ ಮಟ್ಟದ ತೃಪ್ತಿಯನ್ನ ಪಡಿತಾನ ಅಂತ ಹೇಳಿ ಅಲ್ಲಿ ವ್ಯಕ್ತ ಆಗ್ತಾ ಇದೆ. ಎರಡನೇ ಪಾಯಿಂಟ್ ಅನ್ನು ಗಮನಿಸೋದಾದ್ರೆ ಪಾಯಿಂಟ್ ಬಿ. ಸೊ ಈ ಸಂಯೋಜನೆ ಬಿ ಅನ್ನ ನಾವು ತೆಗೆದುಕೊಂಡ್ರೆ ಈ ಸಂಯೋಜನೆ ಬಿ ಯಾವ ಔದಾಸೀನ್ಯ ವಕ್ರ ರೇಖೆ ಮೇಲಿದೆ, ಮೊದಲನೇ ಔದಾಸೀನ್ಯ ವಕ್ರ ರೇಖೆ ಮೇಲಿದೆ, ಅಂದ್ರೆ IC1 ಮೇಲಿದೆ. ಸೊ IC1 ಇದು ಕೆಳಭಾಗದ ಔದಾಸೀನ್ಯ ವಕ್ರ ರೇಖೆ ಆಗಿರ್ತದ. ಸೊ ಕೆಳಭಾಗದ ಔದಾಸೀನ್ಯ ವಕ್ರ ರೇಖೆ ಮೇಲಿರುವಂತಹ ಸಂಯೋಜನೆ ಯಾವಾಗಲೂ ಕಡಿಮೆ ತೃಪ್ತಿಯನ್ನ ವ್ಯಕ್ತಪಡಿಸದ ಅನ್ನೋದನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಅಥವಾ ಈ ಒಂದು ಡಯಾಗ್ರಾಮ್ ಅಲ್ಲಿ ನಾವಿಲ್ಲಿ ಕಾಣ್ತೇವೆ. ಓಕೆ, ಸಪೋಸ್ ಸಿ ಒಂದು ವೇಳೆ IC2 ಮೇಲೆ ಇರುವಂತಹ ಸಿ ಅನ್ನು ನಾವು ವ್ಯಕ್ತಪಡಿಸಿದರೆ IC2 ಮೇಲೆ ಅಂದ್ರೆ ಎರಡನೇ ಔದಾಸೀನ್ಯ ವಕ್ರ ರೇಖೆ ಮೇಲಿರುವಂತಹ ಸಂಯೋಜನೆ ಸಿ ಅನ್ನು ನಾವು ನೋಡಿದ್ರೆ ಸಿ ಈ ಬಿಂದು ಬಿ ಗಿಂತ ಕೆಳಭಾಗದಲ್ಲಿದೆ, ಅಂದ್ರೆ ಬಿ ಗಿಂತ ಕೆಳಭಾಗದಲ್ಲಿದೆ. ಸೊ IC1 ಗಿಂತ IC2 ಕೆಳಭಾಗದಲ್ಲಿರುವುದರಿಂದ ಅದು ಕೂಡ ಏನಾಗಿದೆ, ಕಡಿಮೆ ತೃಪ್ತಿಯನ್ನ
ವ್ಯಕ್ತಪಡಿಸುತ್ತದೆ. ಸೊ IC2 ಯಾವಾಗಲೂ ಏನಿರಬೇಕು, IC1 ಗಿಂತ ಮೇಲೆ ಇರಬೇಕು. ಅಂದಾಗ ಮಾತ್ರ ಹೆಚ್ಚಿನ ತೃಪ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಒಂದು ವೇಳೆ ಔದಾಸೀನ್ಯ ವಕ್ರರೇಖೆಗಳು, ಎರಡು ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸಿದರೆ ಸಿಗುವಂತಹ ತೃಪ್ತಿಯ ಪ್ರಮಾಣ ಏನಾಗಿರ್ತದ, ಒಂದೇ ಆಗಿರ್ತದ ಅಥವಾ ಕಡಿಮೆ ಆಗಿರ್ತದ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಈ ಮೂರು ಲಕ್ಷಣಗಳನ್ನ ನೀವು ಪರೀಕ್ಷೆಯಲ್ಲಿ ರೇಖಾಚಿತ್ರದ ಸಹಾಯದಿಂದ ವಿವರಣೆ ಮಾಡಿದ್ದೆ ಆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಇದೆ. ಹಾಗಾಗಿ ಇದನ್ನ ವ್ಯವಸ್ಥಿತವಾಗಿ ಓದ್ಕೊಳ್ಳಿ. ಅತ್ಯಂತ ಮಹತ್ವಪೂರ್ಣ, ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಕನ್ಸೆಪ್ಟ್ ಆಗಿದೆ. ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ತಾವು ನನಗೆ ನನ್ನ ನಂಬರ್ ಮೇಲೆ ಸಂಪರ್ಕವನ್ನ ಹೊಂದಬಹುದು. ಓಕೆ, ಥ್ಯಾಂಕ್ ಯು.